ಓಂ ಶ್ರೀ ಗುರುಭ್ಯೋ ನಮಃ. ಸರ್ವೇ ಜನೋ ಸುಖಿನೋ ಭವಂತು. ನನ್ನ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ, ನನ್ನ ಆಗರ್ಭ ಶ್ರೀಮಂತ ದೇವರುಗಳಿಗೆ ನಮಸ್ಕಾರ. ನಾನು ನಿಮ್ಮ ಯಶು ಆರ್ ಮೋಟಿವೇಶನಲ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾವು ಪದೇ ಪದೇ ಏನನ್ನ ಅನ್ಕೊಳ್ತಾ ಇರ್ತೀವೋ ಅದೇ ನಾವಾಗ್ತಾ ಇರ್ತೀವಿ. ಸಬ್ ಕಾನ್ಸಿಯಸ್ ಮೈಂಡ್ ನಾವು ಏನನ್ನ ಅನ್ಕೊಳ್ತಾ ಇರ್ತೀವೋ ಅದೇ ರೀತಿ ಅಕ್ಸೆಪ್ಟ್ ಮಾಡ್ತಾ ಹೋಗ್ತಾ ಇರುತ್ತೆ. ಸೊ ಅದೇ ರೀತಿ ಕೆಲಸವನ್ನ ಮಾಡ್ತಕ್ಕಂತಹದ್ದನ್ನ ಶುರು ಮಾಡುತ್ತೆ. ಸೊ ನಾವು ಏನನ್ನ ಅನ್ಕೊಳ್ತಕ್ಕಂತಹದ್ದು, ನಮ್ಮ ಏನು ಅನ್ಕೊಂಡಿರ್ತೀವಿ ಅದನ್ನ ನಾವು ರೀಡ್ ಮಾಡ್ತಾ ಹೋಗ್ತಾ ಇದ್ರೆ ಅದನ್ನೇ ಅಫರ್ಮೇಷನ್ ಅಂತ ಕರೆಯೋದು. ಜೀವನದಲ್ಲಿ ನಾವು ಏನಾದರೂ ಒಂದಷ್ಟು ಚೇಂಜಸ್ನ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಅಫರ್ಮೇಷನ್ಗಿಂತ ದೊಡ್ಡ ಟೂಲ್ ಇಲ್ಲ ಅಂತಾನೆ ಹೇಳ್ಬೋದು. ಇವತ್ತಿನ ವಿಡಿಯೋದಲ್ಲಿ ನನ್ನ ಟೋಟಲಿ ಚಾನಲಲ್ಲಿ ಲೈಫ್ ಚೇಂಜಿಂಗ್ ವಿಡಿಯೋನೇ ಆಗಿರುತ್ತೆ. 21 ದಿನಗಳ ಕಾಲ ಲೈಫ್ ಚೇಂಜ್ ಮಾಡ್ಕೊಳ್ಳೋದಕ್ಕೋಸ್ಕರ, ನಿಮಗೆ ನೀವೇ ಹ್ಯಾಪಿ ಆಗಿರೋದಕ್ಕೋಸ್ಕರ ನಾನು 21 ದಿನಗಳ ಕಾಲ ಇರ್ತಕ್ಕಂತಹ ಚಾಲೆಂಜ್ನ ನಿಮ್ಮ ಮುಂದೆ ತಂದಿದ್ದೀನಿ. ನಾನು ಹೇಳ್ತಕ್ಕಂತಹ ಮುಂಜಾನೆ ಅಫರ್ಮೇಷನ್ನ ಪ್ರತಿನಿತ್ಯ ನೀವು ಕೇಳೋದ್ರಿಂದ 21 ದಿನ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ. ಅದರಿಂದ ನಿಮ್ಗೆ ಏನು ರಿಯಲೈಸ್ ಆಯಿತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ಬಂದು ತಿಳಿಸಿ. ಯಾಕಂತ ಅಂದರೆ ಜೀವನದಲ್ಲಿ ನಾವು ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ, ನೆಗೆಟಿವ್ ಥಾಟ್ಸಿಂದ ನಾವು ಹೋಗ್ತಾ ಇರ್ತೀವಿ. ಯಾಕಂದರೆ ಈ ಒಂದು ಅಫರ್ಮೇಷನ್ ಅನ್ನೋದು ತುಂಬ ದೊಡ್ಡ ದೊಡ್ಡ ರಿಸರ್ಚ್ಗಳು ಕೂಡ ನಡೀತಾ ಇದ್ದಾವೆ. ಅದನ್ನು ನೀವು ಗೂಗಲಲ್ಲೂ ಕೂಡ ಹೋಗಿ ನೋಡಬಹುದು. ಮತ್ತು ಯೂಟ್ಯೂಬ್ಗಳಲ್ಲೂ ಕೂಡ ನಾನಾ ರೀತಿಯ ವೀಡಿಯೋಸ್ಗಳು ಬರ್ತಾ ಇದ್ದಾವೆ. ಅದರಲ್ಲಿ ಹಿಂದಿ, ಕನ್ನಡ, ಇಂಗ್ಲೀಷ್, ಮಲಯಾಳಂ ಈ ಥರದಲ್ಲಿ ಬರ್ತಾ ಇದ್ದಾವೆ. ಕನ್ನಡದಲ್ಲಿ ಮಾಡಿದ್ದಾರೆ ಮತ್ತು ತುಂಬ ಕಾಂಪ್ಲಿಕೇಟೆಡ್ ವರ್ಡ್ನ ಯೂಸ್ ಮಾಡಿ ಹೇಳಿದ್ದಾರೆ. ನಾನು ಇವತ್ತಿನ ವಿಡಿಯೋದಲ್ಲಿ ತುಂಬ ಸರಳ ಭಾಷೆಯಲ್ಲಿ, ಎಲ್ಲ ನಮ್ಮ ನ್ಯಾಚುರಲಿ ಎಲ್ರಿಗೂ ಅರ್ಥ ಆಗ್ತಕ್ಕಂತಹ ಭಾಷೆಯಲ್ಲಿ ಹುಡುಕಿ ರೆಡಿ ಮಾಡಿ ಒಂದು ಒಳ್ಳೆ ಅಫರ್ಮೇಷನ್ನ ನಿಮ್ಮೊಂದಿಗೆ ತಂದಿದ್ದೀನಿ. ದಯವಿಟ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ಒಮ್ಮೆ ನಿಮ್ಮ ಲೈಫ್ ಚೇಂಜ್ನ ಮಾಡ್ಕೊಳ್ಳಿ, ನಿಮ್ಮಲ್ಲೊಂದು ಫೀಲ್ ಬರಲಿ. ಅದಕ್ಕಿಂತ ಮುಂಚೆ ನನ್ನಲ್ಲಿ ಒಂದು 2 ಕಂಡೀಷನ್ ಇದೆ. ಫಸ್ಟ್ ಬಂದು, ನಾನು ಹೇಳ್ತಕ್ಕಂತಹ ಮುಂಜಾನೆ ಅಫರ್ಮೇಷನ್ ಏನಿದೆ ಅದನ್ನು ನನ್ನೊಟ್ಟಿಗೆ ನೀವು ಕೇಳಿ ಇಮ್ಯಾಜಿನೇಷನ್ ಮಾಡಿಕೊಂಡು, ಅಥವಾ ನೀವೇ ಒಂದು ಅಫರ್ಮೇಷನ್ನ ಹೇಳ್ಕೊಳ್ತಕ್ಕಂಥದ್ದಾಗಿರ್ಬೋದು, ಅಥವಾ ಈ ವಿಡಿಯೋನ ಅಥವಾ ಇದನ್ನು ಕೇಳ್ತಾ ಇಮ್ಯಾಜಿನೇಷನಲ್ಲಿ ಅಫರ್ ಮಾಡ್ತಕ್ಕಂಥದ್ದಾಗಿರ್ಬೋದು. ಎರಡನೇದು, ನೀವು ಅಂದ್ಕೊಂಡಿರ್ತಕ್ಕಂತಹದ್ದನ್ನು ಫೀಲ್ ಮಾಡಬೇಕು, ಖುಷಿ ಪಡಬೇಕು. ಏನಂತ ಅಂದರೆ, ನಾನು ಖುಷಿಯಾಗಿದ್ದೀನ, ಸಂತೋಷವಾಗಿದ್ದೀನ, ಆ ಫೀಲ್ ನಿಮ್ಮಲ್ಲಿ ಉದ್ಭವ ಆಗಬೇಕು. ಮತ್ತು ಇದರಲ್ಲಿ ನೀವು ಏನನ್ನ ಕಲಿತೀರಾ ಜೀವನದಲ್ಲಿ ಅಂತ ಅಂದರೆ, ತುಂಬ ಸಂತೋಷವಾಗಿರ್ತೀರ, ತುಂಬ ಸುದೀರ್ಘವಾದಂತಹ ಸಂತೋಷ, ನಾನು ಅತ್ಯುತ್ತಮ, ನನ್ನಲ್ಲಿ ಎಲ್ಲವೂ ಸಾಧ್ಯ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿತೀರಾ. ಹಾಗಾದರೆ ಇವೆರಡನ್ನೂ ಅಕ್ಸೆಪ್ಟ್ ಮಾಡಿಕೊಂಡು ಷರತ್ತನ್ನು ವಿಡಿಯೋ ಕಡೆ ಮುಂದುವರ್ಸೋಣ ಬನ್ನಿ ಸ್ನೇಹಿತರೆ. ನೀವು ಅಫರ್ಮೇಷನ್ನ ಶುರು ಮಾಡೋದಕ್ಕಿಂತ ಬೆಳಗ್ಗೆ ಪ್ರತಿನಿತ್ಯ ನೀವು 21 ದಿನಗಳ ಕಾಲ ಮುಂಜಾನೆ ಆರಂಭಿಸೋದಕ್ಕಿಂತ ಮುಂಚೆ ದೀರ್ಘವಾದ ಉಸಿರನ್ನು ಮೇಲಕ್ಕೆ ತಗೊಳ್ತಕ್ಕಂಥದ್ದು, ದೀರ್ಘವಾದ ಉಸಿರನ್ನು ಕೆಳಗಡೆ ಬೀಳ್ತಕ್ಕಂಥದ್ದು. ಈ ಥರದ್ರಲ್ಲಿ ನೀವು ಶುರು ಮಾಡಬೇಕಾಗತ್ತೆ. ಇದಕ್ಕಿಂತ ಮುಂಚೆ ನೀವು ಯೂನಿವರ್ಸ್ಗೆ ಹೇಳಬೇಕು, ಇದನ್ನು ಕೇಳಬೇಕು. ನಾನು ಪ್ರತಿ ಬಾರಿ ಉಸಿರನ್ನು ಮೇಲಕ್ಕೆ ತಗೊಳ್ತಕ್ಕಂತಹ ಸಮಯದಲ್ಲಿ ನನ್ನಲ್ಲಿ ಇರ್ತಕ್ಕಂತಹ ಪಾಸಿಟಿವ್ ಹೆಚ್ಚಾಗ್ತಾ ಇದೆ, ನನ್ನಲ್ಲಿ ಎನರ್ಜಿ ಹೆಚ್ಚಾಗ್ತಾ ಇದೆ. ಹಾಗೆ ನನ್ನಲ್ಲಿ ಇರ್ತಕ್ಕಂಥ ಉಸಿರು, ಹೊರಗೆ ಹೋಗ್ತಾ ಇರ್ತಕ್ಕಂಥ ಉಸಿರು ನನ್ನಲ್ಲಿರುವ ಎಲ್ಲ ಕೆಟ್ಟ ಆಲೋಚನೆಗಳನ್ನು, ಎಲ್ಲ ನೆಗೆಟಿವ್ಸ್ನ ಹೊರಗೆ ಹಾಕ್ತಾ ಇದೆ. ನಾನು ತುಂಬ ಇದರಿಂದ ಶುದ್ಧವಾಗಿದ್ದೇನೆ, ನಾನು ತುಂಬ ಗ್ರೇಟ್ಫುಲ್ ಆಗಿದ್ದೇನೆ. ಯಾಕಂದರೆ ಆ ದೇವರಿಗೆ ಈ ಪ್ರಪಂಚದಲ್ಲಿ ಕಣ್ಣಿಲ್ಲದೆ ಇರ್ತಕ್ಕಂತಹವರು ತುಂಬ ಜನ ಇದ್ದಾರೆ. ಹಾಗಂತ ನನಗೆ ಈ ಬ್ಯೂಟಿಫುಲ್ ಆದಂತಹ ಈ 2 ಕಣ್ಣುಗಳನ್ನು ಕೊಟ್ಟಿದ್ದಂತಹ, ಈ ಸುಂದರವಾದಂಥ ಜಗತ್ತನ್ನು, ಈ ಸುಂದರವಾದಂತಹ ಪ್ರಕೃತಿಯನ್ನು, ಈ ಸುಂದರವಾದಂತಹ ಯೂನಿವರ್ಸ್ನ ನೋಡಲಿಕ್ಕೆ ನನಗೆ ಅವಕಾಶವನ್ನು ಕೊಟ್ಟಿದ್ದಕ್ಕೆ ಯೂನಿವರ್ಸ್ಗೆ, ಭಗವಂತನಿಗೆ ಧನ್ಯವಾದ. ಹಾಗೆ ನಡೆದಾಡೋದಕ್ಕೆ ಒಂದು ಶಕ್ತಿಯನ್ನು ಕೊಟ್ಟಿರ್ತಕ್ಕಂತಹ ಆ ಭಗವಂತನಿಗೆ, ಈಶ್ವರನಿಗೆ ನಾನು ಧನ್ಯವಾದವನ್ನು ಸಲ್ಲಿಸ್ತೇನೆ. ತುಂಬ ಹೃದಯದಿಂದ ನಾನು ಧನ್ಯವಾದವನ್ನು ಸಲ್ಲಿಸ್ತೇನೆ. ಯಾಕಂದರೆ ಎಷ್ಟೋ ಜನರಿಗೆ ನಡೆದಾಡ್ತಕ್ಕಂತಹ ಒಂದು ಎಬಿಲಿಟಿನೇ ಇರೋಲ್ಲ. ಮತ್ತು ಈಗ ಆಗ್ತಕ್ಕಂತಹದ್ದು, ಮುಂದೆ ಆಗೋಗಿರ್ತಕ್ಕಂಥದ್ದು, ಮುಂದೆ ನಡೀತಕ್ಕಂತಹದ್ದು ಎಲ್ಲವನ್ನ ಒಂದು ಒಳ್ಳೆ ರೀತಿ ಆಲೋಚನೆಗಳಿಂದ ನಾನು ಸ್ವೀಕರಿಸ್ತೇನೆ, ಒಂದು ಒಳ್ಳೆ ಪಾಸಿಟಿವಿಂದ ಸ್ವೀಕರಿಸ್ತೇನೆ. ಈ ದಿನವನ್ನು ನಾನು ತುಂಬ ಅತ್ಯಮೂಲ್ಯವಾದಂತಹ ದಿನವನ್ನಾಗಿ ನಾನು ಕನ್ವರ್ಟ್ ಮಾಡ್ಕೊಳ್ತೇನೆ.
ಜೀವನದಲ್ಲಿ ನಾನು ತುಂಬ ಖುಷಿಯಾಗಿದ್ದೇನೆ. ಆ ದಿನವನ್ನು ಒಂದು ಒಳ್ಳೆ ಶುಭ ಕೋರುತ್ತಾ ಸ್ವಾಗತವನ್ನಾಗಿ ಆ ದಿನವನ್ನು ನಾನು ಕನ್ವರ್ಟ್ ಮಾಡ್ಕೊಳ್ತಾ ತುಂಬ ಖುಷಿಯಾಗಿ ತುಂಬ ಸಂತೋಷವಾಗಿದ್ದೇನೆ. ನಾನು ತುಂಬ ಎನರ್ಜಿಯಾಗಿದ್ದೇನೆ. ಡೈಲಿ ನಾನು ಎಕ್ಸಸೈಸ್ ಮಾಡ್ತೇನೆ, ಅದರಿಂದ ನಾನು ತುಂಬ ಎನರ್ಜಿಯಾಗಿರ್ತೇನೆ. ಎನರ್ಜಿ ಆ್ಯಂಡ್ ಪಾಸಿಟಿವ್ ಥಿಂಕಿಂಗ್ ಆಗಿರ್ತೇನೆ. ಆ ಎನರ್ಜಿಯನ್ನು ಒಂದು ಒಳ್ಳೆ ಕಾರ್ಯಕ್ಕಾಗಿ ಉಪಯೋಗಿಸ್ತೇನೆ. ನಾನು ಅದನ್ನು ಎಂದೂ ಕೆಟ್ಟ ಕಾರ್ಯಕ್ಕೆ ಬಳಸಲ್ಲ. ನಾನು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಯಾರಿಗಾದರೂ ನೋವು ಬೇಜಾರು ಮಾಡಿದರೆ ಅವರು ಅಥವಾ ನನಗೆ ಬೇಜಾರು ಮಾಡಿದರೆ ಅವರನ್ನು ತುಂಬ ದೊಡ್ಡ ಮನಸ್ಸಿನಿಂದ ಕ್ಷಮಿಸ್ಬಿಡ್ತೇನೆ. ನಾನು ತುಂಬ ಸಂಪೂರ್ಣವಾಗಿದ್ದೇನೆ. ನಾನು ಮಾಡ್ತಕ್ಕಂಥ ಕೆಲಸವೂ ಕೂಡ ಎಲ್ಲವನ್ನ ಪ್ರಾಂಪ್ಟಾಗಿ ಮಾಡ್ತೇನೆ. ನಾನು ತುಂಬ ಇಂಟೆಲಿಜೆಂಟ್. ನಾನು ಯಾವುದೇ ಕೆಲಸವನ್ನು ಮನಸ್ಸು ಪೂರ್ತಿಯಾಗಿ ಮಾಡ್ತೇನೆ. ಒಬ್ಬ ಶ್ರಮಜೀವಿ. ಶ್ರಮ ವಹಿಸಿ ಕೆಲಸ ಮಾಡೋದು ಅಂದರೆ ನನಗೆ ತುಂಬ ಇಷ್ಟ. ಶ್ರಮ ವಹಿಸಿ ಕೆಲಸ ಮಾಡೋದು ಅಂದರೆ ನನಗೆ ತುಂಬ ಅತ್ಯಂತ ಪ್ರಿಯ. ಶ್ರಮ ವಹಿಸಿ ಕೆಲಸ ಮಾಡೋದ್ರಿಂದ ತುಂಬಾ ತೃಪ್ತಿ ಇದೆ. ಆ ದೇವರು ಯಾವಾಗಲೂ ನನ್ನೊಟ್ಟಿಗೆ ಇರ್ತಾನೆ. ನಾನು ಆ್ಯಕ್ಟಿವ್ ಆಗಿದ್ದೇನೆ. ನಾನು ತುಂಬ ಎನರ್ಜೆಟಿಕ್ ಆಗಿದ್ದೇನೆ. ನನಗೆ ಜನ್ಮ ಕೊಟ್ಟಂತಹ ತಂದೆ ತಾಯಿಗೆ ಯಾವಾಗಲೂ ನಾನು ಸಾಯೋವರೆಗೂ ಕೂಡ ಋಣಿಯಾಗಿರ್ತೇನೆ. ನನ್ನ ಗುರಿಯನ್ನು ತಲುಪೋದಕ್ಕೆ ಏನೇನು ಒಳ್ಳೆ ಕಾರ್ಯಗಳಿದಾವೋ, ಏನೇನು ಸಾಧನೆ ಮಾಡೋದಕ್ಕೆ ಏನೇನು ಒಂದು ಅವಕಾಶಗಳಿದಾವೋ ಅವನ್ನೆಲ್ಲ ಹುಡುಕಿ ನಾನು ಸಾಧಿಯೇ ತೋರಿಸ್ತೀನಿ, ಮಾಡಿಯೇ ತೀರ್ತೀನಿ. ಇವತ್ತು ನಾನು ಏನಾದರೂ ಒಂದು ಒಳ್ಳೆಯದನ್ನು ನೋಡ್ತೀನಿ, ಒಳ್ಳೆಯದನ್ನು ಕೇಳ್ತೀನಿ, ಒಳ್ಳೆಯದನ್ನು ಮಾಡ್ತೀನಿ. ನನ್ನ ಮನಸ್ಸು ತುಂಬ ಶಾಂತವಾಗಿ ಅಗಾಧವಾದಂತಹ ಶಕ್ತಿಯನ್ನು ಹೊಂದಿದೆ. ಆ ಶಕ್ತಿಯನ್ನು ಒಂದು ಒಳ್ಳೆ ಕಾರ್ಯಕ್ಕೆ ಉಪಯೋಗಿಸ್ತೇನೆ. ನಾನು ಅಂತರಾಳದಿಂದ ಮೋಟಿವೇಟ್ ಆಗ್ತೇನೆ. ಇವತ್ತು ನಾನು ಎಂಥ ಕೆಲಸವನ್ನು ಮಾಡ್ತೀನಿ ಅಂದರೆ ಇದುವರೆಗೂ ಮಾಡಿಲ್ಲ ಅಂತಹ ಒಂದು ಕೆಲಸವನ್ನು ಮಾಡ್ತೇನೆ. ನಾನು ಎಂದಿಗೂ ಕೂಡ ಯಾವತ್ತಿಗೂ ಕೂಡ ಟೆನ್ಷನ್, ಕೋಪ ಯಾವುದೇ ರೀತಿ ಯಾವಾಗಲೂ ಕೂಡ ಮಾಡ್ಕೊಳ್ಳೋದೇ ಇಲ್ಲ. ಅದನ್ನೆಲ್ಲ ತ್ಯಾಗ ಮಾಡ್ತೇನೆ. ನನಗೆ ಅಂತಹ ಒಂದು ಪರಿಸ್ಥಿತಿ ಬಂದರೂ ಕೂಡ ತುಂಬ ಶಾಂತ ರೀತಿಯಲ್ಲಿ ವರ್ತಿಸ್ತೇನೆ. ಯಾವುದೇ ರೀತಿ ಒಂದು ವ್ಯತಿರಿಕ್ತ ಪರಿಸ್ಥಿತಿ, ಯಾವುದೇ ಒಂದು ಕಠಿಣ ಸಮಸ್ಯೆ ಬರಲಿ ಅದನ್ನು ತುಂಬ ಶಾಂತವಾದ ರೀತಿಯಲ್ಲಿ ನಿಭಾಯಿಸ್ತೇನೆ. ನಾನು ನನ್ನ ಮನಸ್ಸನ್ನು ಯಾವಾಗಲೂ ನಲಿಯುತ್ತಾ, ನಗಿಸುತ್ತಾ, ಆಡಿಸುತ್ತಾ ಎಲ್ಲರ ಜೊತೆಯಲ್ಲೂ ಕೂಡ ಬೆರಿತೀನಿ, ಎಲ್ಲರ ಜೊತೆಯಲ್ಲೂ ಕೂಡ ಇರ್ತೀನಿ. ನನ್ನ ಮನಸ್ಸು ತುಂಬ ದೊಡ್ಡದು. ಯಾವುದೇ ರೀತಿ ವ್ಯತಿರಿಕ್ತ ಪರಿಸ್ಥಿತಿಗೆ ಒಗ್ಗೂಡಲ್ಲ. ಮುಖದಲ್ಲಿ ಯಾವಾಗಲೂ ಕೂಡ ಸದಾ ಕಾಲ ಮುಗುಳು ನಗೆ ಅನ್ನೋದು ತುಂಬಿರುತ್ತೆ. ಆ ನಗೆಯನ್ನು ನಾನು ಹೇಗೆ ಕಾಪಾಡ್ಕೊಳ್ತೀನಿ ಅಂದರೆ ದಿನದಿಂದ ದಿನಕ್ಕೆ ಆ ನಗೆ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ಕಾಪಾಡ್ಕೊಳ್ತೇನೆ. ಮತ್ತು ನನ್ನ ಫ್ಯೂಚರ್ ಬ್ರೈಟ್ ಆಗಲಿದೆ. ನಾನು ದಿನದಿಂದ ದಿನಕ್ಕೆ ಶ್ರೀಮಂತನಾಗಲು ಒಂದು ಹೆಚ್ಚಿನದಾಗಿ ಪ್ರಯತ್ನವನ್ನು ಮಾಡ್ತೇನೆ. ನನ್ನಿಂದ ಎಲ್ಲರ ಮುಖದಲ್ಲಿ ಮುಗುಳು ನಗೆ ಸದಾ ಇರುವ ಹಾಗೆ ಮಾಡ್ತಾ ಇರ್ತಾನೆ. ಸೊ ಎಲ್ಲರ ಬ್ರೈಟ್ ಫ್ಯೂಚರ್ ನನಗೆ ಕೊಟ್ಟಂತಹ ಎಲ್ಲರಿಗೂ ಕೂಡ ಒಂದು ಧನ್ಯವಾದವನ್ನು ಸಲ್ಲಿಸ್ತೇನೆ. ನನ್ನ ಪ್ರತಿಯೊಂದು ಒಂದು ತಪ್ಪಿಗೂ ಕೂಡ ಹೊಸ ಹೊಸ ಪಾಠವನ್ನು ಕಲಿತೇನೆ. ನನ್ನ ಭವಿಷ್ಯಕ್ಕೆ ಇಂಥ ಒಂದು ಸುಂದರವಾದ ಭವಿಷ್ಯವನ್ನು ನಿರ್ಮಿಸಿದ್ದಕ್ಕೆ ಓ ದೇವರೇ, ನಾನು ನಿನಗೆ ಎಷ್ಟು ಋಣಿಯಾಗಿರಲಿ. ದೇವರೇ, ನೀನೆಷ್ಟು ಒಳ್ಳೆಯವನು. ನಾನು ಒಬ್ಬ ಪ್ರಾಮಾಣಿಕ, ನಾನು ಒಬ್ಬ ಒಳ್ಳೆಯವನು, ನಾನು ಒಬ್ಬ ಅತ್ಯುತ್ತಮ. ಎಲ್ಲವನ್ನ ಸಹಿಸಿಕೊಂಡು ಹೋಗ್ತಕ್ಕಂಥ ತಾಳ್ಮೆಯನ್ನು ನನಗೆ ಕೊಟ್ಟಿದ್ದೀಯ. ಇದಕ್ಕೆ ನಿನಗೆ ಎಷ್ಟು ಕೃತಜ್ಞತೆ ಆದರೂ ಕೂಡ ಸಾಲಲ್ಲ. ನನಗೆ ಇಂತಹ ಒಂದು ಬದುಕನ್ನು ಸೃಷ್ಟಿ ಮಾಡಿದ್ದಕ್ಕೆ ತುಂಬ ಹೃದಯದ ಎಲ್ಲ ಯೂನಿವರ್ಸ್ಗೆ ನನ್ನ ಧನ್ಯವಾದಗಳು. ನಾನು ಒಬ್ಬ ಸ್ನೇಹಜೀವಿ. ನಾನು ಒಬ್ಬ ಅಯಸ್ಕಾಂತ. ಒಳ್ಳೆಯ ವಿಷಯಗಳನ್ನು ಮಾತ್ರ ಅಯಸ್ಕಾಂತಕರಿಸುವೆ. ಸೊ ಈ ಜಗತ್ತು ನನ್ನೊಟ್ಟಿಗಿದೆ. ನನ್ನ ಪ್ರತಿಯೊಂದು ಹೆಜ್ಜೆಗೂ ಕೂಡ ಹೆಜ್ಜೆಯಾಗಿ ಈ ಜಗತ್ತು ನನ್ನೊಟ್ಟಿಗೆ ನಿಂತಿದೆ. ನಾನು ಈ ಜಗತ್ತಿನಲ್ಲಿ ಒಬ್ಬನೇ. ಐ ಯೂನಿಕ್ ದಿ ವರ್ಡ್, ಐ ವಾಂಟ್ ಆ್ಯಂಡ್ ಓನ್ಲಿ ಯೂನಿವರ್ಸ್. ನನಗೆ ಇಷ್ಟೊಂದು ಒಳ್ಳೆ ಅದ್ಭುತವಾದಂತಹ ಜೀವನವನ್ನು ಕೊಟ್ಟಿದ್ದಕ್ಕೆ ತುಂಬ ಹೃದಯದ ನಿನಗೆ ಧನ್ಯವಾದಗಳು ಯೂನಿವರ್ಸ್ಗೆ. ಥ್ಯಾಂಕ್ ಯು. ಐ ಲವ್ ಮನಿ, ಐ ಲವ್ ಮೈ ಯೂನಿವರ್ಸ್. ಎಂಥ ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ನನ್ನ ಗುರಿಯನ್ನು ತಲುಪಲು ತುಂಬ ಶಾಂತವಾಗಿ ತಯಾರಾಗಿದ್ದೇನೆ. ಈ ಜಗತ್ತು ನನ್ನೊಟ್ಟಿಗೆ ಸಹಕರಿಸ್ತಾ ಇದೆ. ಈ ಸಮಾಜಕ್ಕೆ ನಾನು ಋಣಿಯಾಗಿರ್ತೇನೆ. ಸಮಾಜದಲ್ಲಿ ನಾನೊಬ್ಬ ರೆಸ್ಪೆಕ್ಟ್ ಪರ್ಸನ್. ಈ ಸಮಾಜದಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬರಿಗೂ ನಾನು ರೆಸ್ಪೆಕ್ಟ್ನ ಕೊಡ್ತಕ್ಕಂಥದ್ದು. ಬೆಸ್ಟ್ ಏನಂತ ಅಂದರೆ, ನಾನು ನನ್ನನ್ನು ಒಮ್ಮೆ ಕನ್ನಡಿನಲ್ಲಿ ನೋಡಿಕೊಂಡು ನನಗೆ ಇಂತಹದೊಂದು ಬದುಕನ್ನು, ಇಂತಹದೊಂದು ಸೃಷ್ಟಿಯನ್ನು ಕೊಟ್ಟಿದ್ದಕ್ಕೆ ಯೂನಿವರ್ಸ್ಗೆ ತುಂಬ ಹೃದಯದ ಧನ್ಯವಾದಗಳು ಅಂತ ತಿಳಿಸ್ತಾ, ಐ ಹೋಪ್ ನೀವು ಈ 21 ದಿನ ಈ ಅಫರ್ಮೇಷನ್ನ
ಖಂಡಿತವಾಗಿ ಇದನ್ನು ಫಾಲೋ ಅಪ್ ಮಾಡಿ, ಅಥವಾ ಇದನ್ನು ಒಂದು ಇಮ್ಯಾಜಿನೇಷನ್ ಫೀಲ್ ಮಾಡಿಕೊಂಡು, ಅಥವಾ ನಿಮಗೆ ನೀವು ಏನು ಸಂತೋಷವಾಗಿದೆ ಅದನ್ನು ಫೀಲ್ ಮಾಡ್ಕೊಂಡಿದ್ದೆ ಆದಲ್ಲಿ ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ಒಂದು ಒಳ್ಳೆ ಅತ್ಯುನ್ನತವಾದಂತಹ ಯಶಸ್ವಿ ಮನುಷ್ಯನಾಗ್ತೀರಾ, ಮತ್ತು ಒಂದು ಒಳ್ಳೆ ಅತ್ಯುತ್ತಮವಾದಂತಹ ಮನುಷ್ಯತ್ವ ಉಳ್ಳಂತಹ ವ್ಯಕ್ತಿ ಆಗ್ತೀರಾ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಎಲ್ರಿಗೂ ಕೂಡ ಇಂಥದ್ದೇ ಒಂದು ಒಳ್ಳೆ ಯೂಸ್ಫುಲ್ ಇನ್ಫಾರ್ಮೇಷನ್ನ ಪ್ರತಿದಿನ ಎಪಿಸೋಡಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಅಫರ್ಮೇಷನ್ ಬಗ್ಗೆ ಇನ್ನೂ ತುಂಬ ಹೆಚ್ಚಿನದಾಗಿದೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಹಾಗೊಮ್ಮೆ ಲೈಕ್ ಮಾಡಿ, ಮತ್ತು ಎಲ್ರಿಗೂ ಶೇರ್ ಮಾಡಿ, ಹಾಗೊಮ್ಮೆ ಎಲ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇಂತಹದೊಂದು ಯೂಸ್ಫುಲ್ ಇನ್ಫಾರ್ಮೇಷನ್ ನಾನು ನಿಮ್ಮ ಮುಂದಿಗೆ ಬರ್ತಾ ಇರ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ.